ಸಚಿವ ನಾಗೇಂದ್ರ ವಿರುದ್ಧವಾಗಿ ಬಿಜೆಪಿ ಆಕ್ರೋಶ ತೀವ್ರಗೊಂಡಿದೆ. ವಾಲ್ಮೀಕಿ ಹಗರಣ ಆರೋಪ ಸಂಬಂಧವಾಗಿ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಇಲ್ಲಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವಂಥ ಚಾನ್ಸಸ್ ಒಂದು ಕಡೆ ಇದೆ. ಸದನದಲ್ಲಿಯೂ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂಥೇಳಿ 4-5 ದಿನಗಳ ಕಾಲ ಬಿಜೆಪಿ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನು ಮಾಡಿದ್ವು. ಸದನವನ್ನು ಅವಧಿಪೂರ್ವವಾಗಿಯೇ, ಇನ್ನೂ ಅವಧಿ ಪೂರ್ಣಗೊಂಡಿರಲಿಲ್ಲ ಸದನದ್ದು, ಅಷ್ಟರಲ್ಲಾಗಲೇ ಸದನವನ್ನು ಮೊಟಕು ಮಾಡಿ ಅನಿರ್ದಿಷ್ಟಾವಧಿಗೆ ಸೆಷನನ್ನು ಮುಂದೂಡಲಾಯಿತು. ಇದಾದ ಮೇಲೆ ಇದೀಗ ನಾವು ಪಾದಯಾತ್ರೆ ಮಾಡ್ತೀವಿ, ರಾಯಚೂರಿಂದ ಬಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡಿಬಿಡ್ತೀವಿ ಅಂತೆಲ್ಲ ಬಿ ಜೆ ಪಿ ನಾಯಕರು ಮಾತಾಡ್ತಾ ಇದ್ದರು. ಇದರ ಬೆನ್ನಲ್ಲಿಯೇ ನಾಗೇಂದ್ರ ರಾಜೀನಾಮೆ ಕೊಡುವ ಇಂಗಿತ ವ್ಯಕ್ತಪಡಿಸಿದ್ದಾರಂತೆ ಅಂತ ಮಾಹಿತಿ ಬಂತು. ಇದಾದ ನಂತರವೂ ಕೂಡ ಇದೀಗ ಮತ್ತೊಮ್ಮೆ ಬಿ ಜೆ ಪಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಸಚಿವ ಸ್ಥಾನಕ್ಕೆ ಅಂತೇಳಿ ಪಟ್ಟು ಹಿಡಿದಿರೋದು ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ನಾಗೇಂದ್ರ ರಾಜೀನಾಮೆ ವಿಚಾರ. ಸೊ ನಾಗೇಂದ್ರ ರಾಜೀನಾಮೆ ಕೊಡದೇ ಇದ್ದರೆ ನಾವು ಪಾದಯಾತ್ರೆ ಮಾಡಿಬಿಡ್ತೀವಿ, ಸೆಪ್ಟೆಂಬರ್ 1 ಈಗ ರಾಯಚೂರಿಂದ ಬಳ್ಳಾರಿವರೆಗೂ ನಾವು ಹೋಗ್ತೀವಿ ಬಿ ಜೆ ಪಿ ಘೋಷಣೆ ಮಾಡಿದ್ರು. ಕೈಪಾಳ್ಯಕ್ಕೆ ತಲೆಬಿಸಿಯಾಗಿತ್ತು. ಇದರ ಮಧ್ಯೆಯೇ ಇದೀಗ ನಾಗೇಂದ್ರ ಈ ಮಾತನ್ನು ಹೇಳಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಅಫಿಷಿಯಲ್ ಆಗಿ ಒಂದು ಕನ್ಫರ್ಮೇಷನ್ ಬರಬೇಕಾಗಿದೆ ಅಷ್ಟೇ. ಯಾರೋ ಶಾಸಕರಿರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. ನಮ್ಮ ಪಕ್ಷದಲ್ಲಿ ಯಾರೋ ಶಾಸಕರಿರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ರಾಜೀನಾಮೆ ಕೊಡ್ತಾರಂತ. ಯಾವ ಸಮುದಾಯ ಟಾರ್ಗೆಟ್ ಆಗ್ತಿರಲ್ಲ, ಅವ್ರೇನು ಕೇಳುವಂಥ ಅವ್ರಿಗೆ ಹಕ್ಕಿದೆ, ಕೇಳ್ತಿದ್ದಾರೆ. ನಾವಿಲ್ಲ ಅನ್ನೋ ಹಕ್ಕು ನಮಗಿದೆ, ನಾವು ಅದು ಮಾಡ್ತಾ ಇದ್ದೀವಿ ಅಷ್ಟೆಲ್ಲ. ಇಲ್ಲ, ಅದು ನಮ್ಮ ಪಕ್ಷದ ಮೊನ್ನೆ ಹೇಳೇನ್ರಿ, ನಮ್ಮ ಪಕ್ಷದ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ಅದಕ್ಕೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೊತ ತಿಳಿದೀನಿ. ಈಗ ಅದನ್ನ ಅಷ್ಟೇ ಹೇಳ್ಬೇಕಾದ್ರೆ ಈಗ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ರಾಜೀನಾಮೆ ಕೊಡ್ತಾರಂತ.